ಸರ್ ಹೇಳ್ರಿ, ತಾವು ಅವ್ರ ಜೊತೆನೇ ಸಾಕಷ್ಟು ವರ್ಷ ರಾಜಕೀಯದಲ್ಲಿ ಬೆಳೆದಂಥವ್ರು. ಸರ್ ನಾವೆಲ್ಲ ಮೇಟಿಯವ್ರ ಜೊತೆಗೆ ಹುಟ್ಟಿ ಬೆಳೆದವರು. ಅವ್ರು ನಮ್ಮ ಸಂಬಂಧಿಕರು ಹೌದು. ಮೇಟಿಯವ್ರು ಹೆಂಗಿದ್ರು ಅಂದ್ರೆ ನಮ್ಮ ಜಿಲ್ಲಾ ರಾಜಕಾರಣಕ್ಕೆ, ನಮ್ಮ ಅಹಿಂದ ವರ್ಗಕ್ಕೆ ಅಥವಾ ಇಡೀ ಜಿಲ್ಲೆಗೆ ಒಂದು ಆಧಾರ ಸ್ತಂಭ ಮೇಟಿಯವರು. ಅವರ ಸರಳತೆ, ಅವ್ರದ್ದು ಒಡನಾಟ, ಎಲ್ಲರ ಜೊತೆಗೆ ಒಡನಾಟ, ಯಾವುದೇ ಹಮ್ಮು ಬಿಮ್ಮಿಲ್ಲದೆ ಎಲ್ಲರ ಜೊತೆ ಬೆರುವಂಥ ರೀತಿ, ಪಾರ್ಟಿಯವ್ರು ಇರಲಿ ಅಪೋಸಿಟ್ ಪಾರ್ಟಿಯವ್ರು ಇರಲಿ ಯಾವುದೇ ಭಿನ್ನಾಭಿಪ್ರಾಯ ಇರಲಿಲ್ಲ ಅವರಿಗೆ. ಇಲೆಕ್ಷನ್ ಟೈಮ್ದಾಗ ಬಿಟ್ಟರೆ ಅವ್ರ ಟೈಮ್ದಾಗ ಎಲ್ಲರನ್ನೂ ಒಂದೇ ಥರ ಕಾಣುವಂಥ ಒಬ್ಬ ಧೀಮಂತ ನಾಯಕ, ದೊಡ್ಡ ಹೃದಯವಂತ. ಅವರ ಈ ಅಕಾಲಿಕ ಮರಣ ನಮಗೆಲ್ಲ ಒಂಥರ ಸಿಡ್ಲು ಬಿಡ್ದಂಗೆ. ನಾವು ಯಾರೂ ಇದನ್ನ ಅಷ್ಟು ಈಸಿಯಾಗಿ ಜೀರ್ಣಿಸ್ಕೊಳ್ಳೋಕೆ ಆಗೋದಿಲ್ಲ. ನಾವು 2001 ನಾನು ಹಾಸ್ಪಿಟ್ಲ್ ಹಾಕಿದಾಗ, ನಾನು ಹಾಸ್ಪಿಟ್ಲ್ ಹಾಕಿ ಮೇಲೆ ಉದ್ಘಾಟನೆ ಮಾಡಿ 2008 ಸಿದ್ದರಾಮಯ್ಯ ಸಾಹೇಬ್ರನ್ನ ಕರೆಸಿ ಹೊಸ ಹಾಸ್ಪಿಟಲ್ ಉದ್ಘಾಟನೆ ಮಾಡಿ, ನಮ್ಮ ಆರ್ಥಿಕ ಅಥವಾ ನಮ್ಮ ವೈದ್ಯಕೀಯ ಬೆಳವಣಿಗೆಯೊಳಗೆ ಅವ್ರದ್ದು ಪಾತ್ರ ದೊಡ್ಡದದ. ಅವ್ರ ಜೊತೆಗೆ ರಾಜಕಾರಣ ಮಾಡಿದ್ವಿ. ಕೊನೆಯ ಟೈಮಿಗೆ ಅವ್ರಿಗೆ ವಿರುದ್ಧವಾಗಿಯೂ ನಾವು ನಿಲ್ಲಬೇಕಾಗಿ ಪರಿಸ್ಥಿತಿ ಬಂತು. ಆದರೂ ಅದನ್ನೇನು ಮನಸ್ಸಿಗೆ ಹಚ್ಕೊಳ್ಳಾರ್ದೆ ಅವ್ರು ನನ್ನ ನೋಡ್ಕೊಳ್ಳೋ ರೀತಿ ನಮ್ಮ ಜೊತೆ, ಹೌದೌದು ಅಷ್ಟೇ ಅದು. ಎಷ್ಟು ಚೆನ್ನಾಗಿ ನೋಡ್ಕೊಂಡ್ವಿ ನಾವು, ಸಾಕಷ್ಟು ಟೈಮ್ ಬೆರ್ತೀವಿ. ಅದ್ರ ನಂತರನೂ ಕೂಡ ಎಷ್ಟು ಚೆನ್ನಾಗಿ ಮಾತಾಡ್ತಾಯಿದ್ರು, ಎಷ್ಟು ಚಲೋ ನಮ್ಮ ಜೊತೆಗೆ ಅವ್ರ ಒಡನಾಟ ಇತ್ತು. ಇದೆಲ್ಲ ಒಂಥರ ಈಗ ಕನಸಾಗಿ ಉಳಿತದೆ ಅಷ್ಟೇ, ಮರೆಯೋಕ್ಕಾಗಲ್ಲ. ನಾವಷ್ಟೇ ಅಲ್ಲ, ಜಿಲ್ಲೆ ಜನತೆ, ಅಹಿಂದ ವರ್ಗದ ಜನತೆ, ಅವ್ರ ಜೊತೆಗೆ ರಾಜಕಾರಣ ಮಾಡಿದ್ರು ಯಾರೂ ಅವ್ರನ್ನ ಮರೆಯೋಕ್ಕಾಗಲ್ಲ. ಒಂದು ಜಿಲ್ಲಾ ಡೌನ್ ಟು ಅರ್ತ್, ಸರಳ ಅಂದ್ರೆ ಏನು ರೀ, ದಾರ್ಯಾಗ ಯಾರು ನಿಂತರೂ ಅವ್ರು ಏನು ದೊಡ್ಡವರಿರಲಿ ಸಣ್ಣವರಿರಲಿ, ಸಣ್ಣ ಮಗುನೇ ಇರಲಿ, ನಮಸ್ಕಾರ ಮೇಟಿ ಸಾಹೇಬ್ರು ಅಂದ್ರೆ ನಮಸ್ಕಾರಪ್ಪ, ಯಾರು ನೀನು, ಯಾರ ಮಗ ನೀನು, ಓಹೋ ಬಾ 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 ಅಂತ ಮಾತಾಡ್ಸ್ಕೊಳ್ಳೋರು. ಮತ್ತು ಉಣ್ಣೋದ್ರೊಳಗಾಯಿತು, ತಿನ್ನೋದ್ರೊಳಗಾಯಿತು, ಯಾವುದು ಒಂಥರ MLA ಆದರು, MP ಆದರು, ಮಿನಿಸ್ಟರ್ ಆದರು, ಸಣ್ಣ ರಾಜಕಾರಣ ಸ್ಟಾರ್ಟ್ ಮಾಡಿ MP ಅವ್ರಿಗೂ ಹೋದ್ರೂ ತಮ್ಮ ನಡತೆಯೊಳಗೆ ಯಾವುದೇ ಒಂದು ಬದಲಾವಣೆ ಮಾಡ್ಕೊಳ್ಳಿಲ್ಲ ಅವರು. ಆ ಸರಳತೆಯನ್ನು ಕಾಯಿ ಮುಳಿಸ್ಕೊಂಡ್ರು. ಅದೇ ಚುರುಮರಿ ಬಜಿ ಕೊಟ್ಟರೆ ಖುಷಿ ಅವರು. ಅಂಥ ಒಂದು ಸರಳ, ಮುಗ್ಧ, ಧೀಮಂತ, 24 ತಾಸು ರಾಜಕಾರಣ ಬಗ್ಗೆ ಯೋಚನೆ ಮಾಡುವಂಥ ಒಬ್ಬ ಮನುಷ್ಯ ನಾವು ಕಳ್ಕೊಂಡಿದ್ದೀವಿ. ಜಿಲ್ಲೆಯ ಜನತೆ ಬಡವಾಯಿತು. ಇದ್ರ ನಂತರ ನಮ್ಮ ಜಿಲ್ಲಾ ರಾಜಕಾರಣಕ್ಕೂ ಒಂದು ಇಡೀ ಜಿಲ್ಲಾ ರಾಜಕಾರಣ ಎಲ್ಲ ನಾಯಕರು ಚಕ್ರದ ಒಂದು ಗಾಲಿದ್ರೆ ಮೇಟಿಯವ್ರು ಒಂದೇ ಒಂದು ಗಾಲಿ ಆಗಿದ್ದರು. ಅಂಥ ಒಂದು ದೊಡ್ಡ ತನ ಅವ್ರ ಕಡೆ ಇತ್ತು. ಅಂಥವ್ರು ಕಳ್ಕೊಂಡು ಜಿಲ್ಲಾ ರಾಜಕಾರಣಕ್ಕೂ ಇವಾಗ ದೊಡ್ಡ ಹೊಡಿತಾ ಇದ್ದು. ಅದನ್ನು ದೇವರು ಅವರ ಕುಟುಂಬದ ವರ್ಗದವರಿಗೆ, ಅವರಿಗೆ ಕಾರ್ಯಕರ್ತರಿಗೆ, ಅವರಿಗೆ ಅಭಿಮಾನಿಗಳಿಗೆ ಎಲ್ಲರಿಗೂ ಆ ದುಃಖವನ್ನು ಭರಿಸುವ ಶಕ್ತಿ ಕೊಡಲಿ. ಮೇಟಿಯವರ ಆತ್ಮಕ್ಕೆ ಚಿರಶಾಂತಿ ಸಿಗಲಂತೆ. ನಾನು 1999ರಲ್ಲಿ ನಾವು ಅವರು 89ರಲ್ಲಿ ನಾವು ಅವರು ಗುಳೇದಗುಡ್ಡದ ಮತಕ್ಷೇತ್ರದಲ್ಲಿ ವಿರುದ್ಧವಾಗಿ ಸ್ಪರ್ಧೆ ಮಾಡಿದವರು. ನಾನು ಆವಾಗ ಸುಮಾರು 16-17 ಓಟ್ನಿಂದ ಸೋತಿದ್ದೆ. ಆದರೆ ರಾಜಕೀಯದ ಶೇಡಾಗಲಿ, ಬಾಂಧವ್ಯಕ್ಕೆ ಪೆಟ್ಟು ಬೀಳ್ತಕ್ಕಂಥ ನಡಾವಳಿಕೆ ಅವರಲ್ಲಿಯೂ ಇರಲಿಲ್ಲ, ನಮ್ಮಲ್ಲಿಯೂ ಇರಲಿಲ್ಲ. ಒಬ್ಬ ಸಂಭಾವಿತ ವ್ಯಕ್ತಿ, ಜನಾನುರಾಗಿ, ಜನರೊಂದಿಗೆ ಸರಳವಾಗಿ ಬೆರೆಯುವ, ಯಾವುದೇ ಹಮ್ಮು ಬಿಮ್ಮು ಇರಲಾರ್ದಂಥ ರಾಜಕಾರಣಿ ನಾನು ನೋಡಿದ್ದು ಶ್ರೀಮಾನ್ H.Y. ಮೇಟಿಯವರು. ಎಲ್ಲರೊಂದಿಗೆ ಆತ್ಮೀಯ ನಡಾವಳಿಕೆ. ಯಾರು ಏನೇ ಇಂಥಲ್ಲಿ ಹೇಳಂದರೂ ಅದನ್ನು ನಾನು ಮಾಜಿ ಮಂತ್ರಿ ಹೇಳಬೇಕು ಹೇಳಬಾರ್ದು ಇವನು ಯಾವುದೂ ವಿಚಾರ ಮಾಡ್ತಾ ಇದ್ದಿಲ್ಲ. ಕಾರ್ಯಕರ್ತರು ಹೇಳ್ತಾರೆ, ನಾನು ಅಧಿಕಾರಿಗಳಿಗೆ ಹೇಳಬೇಕು. ಈ ಒಂದು ಸ್ವಭಾವದ ಒಬ್ಬ ರಾಜಕಾರಣಿ, ಸಂಭಾವಿತ ರಾಜಕಾರಣಿ. ಅವರು ಶಿಕ್ಷಣವಂತರಾಗಿರದೇ ಇದ್ದರೂ ಸುಶಿಕ್ಷಿತರಾಗಿದ್ದರು, ಸಂಸ್ಕಾರವಂತರಾಗಿದ್ದರು. ಜ್ಞಾನ ಓದಿನಿಂದ ಬರ್ತದೆ, ಡಿಗ್ರಿಯಿಂದ ಬರ್ತದೆ. ಆದರೆ ಅವರಿಗೆ ಜ್ಞಾನದ ಕೊರತೆ ಇದ್ದರೂ ಅಪಾರವಾದಂಥ ವ್ಯವಹಾರ ಜ್ಞಾನ ಇತ್ತು. ಆ ವ್ಯವಹಾರ ಜ್ಞಾನ ಅವರಿಗೆ ಇರತಕ್ಕಂಥ ದೊಡ್ಡ ಆಸ್ತಿ ನಾನು ನೋಡಿದ ಹಾಗೆ. ಯಾರೇ ಬರಲಿ, ಬರ್ರಿ, ಕುಡ್ರಿ, ನಾಷ್ಟ ಮಾಡಿರಿ, ಊಟ ಮಾಡಿರಿ, ಹೀಗೆ ಬಂದವರಿಗೆ ಉಪಚಾರ ಮಾಡುವಂಥ ಒಂದು ಸ್ವಭಾವ ನಾನು ಮೇಟಿಯವರಂತಲೇ ನೋಡಿದ್ದೆ.
2008-9ರಿಂದ ಮತ್ತೆ ಒಂದೇ ಪಕ್ಷದಲ್ಲಿ ನಾವು ಬೆಳೆದುಕೊಂಡು ಬಂದಿದ್ದೀವಿ ಇಲ್ಲಿವರೆಗೂ. ನನಗೆ ಈ ಮೆಡಿಕಲ್ ಕಾಲೇಜು ಮಾಡಿದರು ಬಾಗಲಕೋಟೆಗೆ, ಅದರ ಅಡಿಗಲ್ಲಿಗೆ ಇಲ್ವಲ್ಲ, ಬಡ ವಿದ್ಯಾರ್ಥಿಗಳಿಗೆ ಕಡಿಮೆ ಖರ್ಚಿನಲ್ಲಿ MBBS ವಿದ್ಯಾಭ್ಯಾಸ ಮಾಡುವಂಥ ಒಂದು ಸುಯೋಗ ಆ ಮೆಡಿಕಲ್ ಕಾಲೇಜ್. ಅದು ಇವತ್ತು ಅವರ ಉಪಸ್ಥಿತ್ವದಲ್ಲಿ ನಾವು ನೋಡೋದಕ್ಕಾಗಲಿಲ್ಲ, ಅವರ ಗೈರು ಹಾಜರಾತಿಯಲ್ಲಿ ನೋಡುವಂಥದ್ದಾಯ್ತಲ್ಲ ಅಂತಕ್ಕಂಥ ನೋವು. ನಾನು ಒಬ್ಬ ಉತ್ತಮ ಗೆಳೆಯನನ್ನು, ನನಗಿಂತ 8 ವರ್ಷ ದೊಡ್ಡವರು, ಆದರೆ ಬಹಳಷ್ಟು ಅನ್ಯೋನ್ಯ ಗೆಳೆತನ ಇತ್ತು, ಸಂಬಂಧ ಇತ್ತು. ಎಲ್ಲ ಪಾರ್ಟಿಯವರು ಅವ್ರನ್ನ, ಉದಾಹರಣೆ ಈಗ ನಾರಾಯಣ ಭಾಂಡಿಗೆ ರಾಜ್ಯಸಭಾ ಸದಸ್ಯ, ಪೂಜಾರಿ ಅವರು MLC, ಚರಂತಿಮಠ ಅವರು XMLA. ನಾನು ಚರಂತಿಮಠ ಅವರು ನಿನ್ನೇನೋ ಬೆಂಗಳೂರು ದವಾಖಾನೆಗೆ ಹೋಗುವಂಥ ಒಂದು ಸಿದ್ಧತೆಯಲ್ಲಿದ್ದರು ಅಂತ ಹೇಳಿದರೆ ಯಾರು. ಅಂದರೆ ಈ ರೀತಿಯಾದಂಥ ತನ್ನನ್ನು ಮಾತನಾಡಿಸೋದಕ್ಕೆ ಹೋಗಬೇಕು ಅನ್ನುವ ಸ್ವಭಾವ ಮತ್ತೊಬ್ಬರ ಮೇಲೆ ಪ್ರಭಾವ ಬೀರಿತ್ತು. ಅವರ ಸ್ವಭಾವ ಭಾಳಷ್ಟು ಜನರ ಮೇಲೆ ಪ್ರಭಾವ ಬೀರಿದ್ದನ್ನು ನಾನು ಮನಗಂಡಿದ್ದೇನೆ. ನೋವು ಉಂಟಾಗಿದೆ. ಒಬ್ಬ ಇಂಥ ಸಂಭಾವಿತ ರಾಜಕಾರಣಿಯನ್ನು ಕಳೆದುಕೊಂಡಿದ್ದು ಬಾಗಲಕೋಟೆ ಜಿಲ್ಲೆಗೆ ನಷ್ಟ ತುಂಬಲಾಗಿದೆ.